ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಮಹಾನಟಿ ಸೀಸನ್ 2 ಮತ್ತೆ ಬರ್ತಾ ಇದೆ. ಆಡಿಷನ್ಗಾಗಿ ಕಾಯ್ತಿರುವಂಥ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಒಂದು ಸಿಹಿ ಸುದ್ದಿ ಇದೆ. ಹಾಗಾದರೆ ಮಹಾನಟಿ ಸೀಸನ್ 2 ಆಡಿಷನ್ ಎಲ್ಲಿ ನಡೆಯುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಊರಿನಲ್ಲಿ ಮಹಾನಟಿ ಸೀಸನ್ಗೆ ಹೋಗಬೇಕು ಅನ್ನೋರಿಗೆ ಈ ಒಂದು ವಿಡಿಯೋ ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಕಳೆದ ವರ್ಷ ಇದೇ ಮಾರ್ಚ್ ತಿಂಗಳ ಆಸುಪಾಸಿನಲ್ಲಿ ಜಿ ಕನ್ನಡ ವಾಹಿನಿ ಹೊಸ ರಿಯಾಲಿಟಿ ಶೋ ಬಗ್ಗೆ ಮೊದಲ ಪ್ರೋಮೋವನ್ನು ಹಂಚಿಕೊಂಡಿತ್ತು. ಇದೀಗ ಮತ್ತೆ ಜಿ ವಾಹಿನಿ ಅದೇ ಶೋನ 2ನೇ ಸೀಸನ್ ಅನ್ನು ಕೂಡ ಆರಂಭಿಸೋದಕ್ಕೆ ಮನಸ್ಸು ಮಾಡಿದೆ. ಹೌದು, ಕಳೆದ ವರ್ಷ ಜಿ ವಾಹಿನಿಯಲ್ಲಿ ಮಹಾನಟಿಯರಿಗಾಗಿ ಹುಡುಕಾಟ ನಡೆದಿತ್ತು. ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಹೊಸ ವೇದಿಕೆ ಮೂಲಕ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿತ್ತು. ಇದೀಗ ಮತ್ತದೇ ಸಾಹಸಕ್ಕೆ ಜಿ ಕನ್ನಡ ವಾಹಿನಿ ಕೈ ಹಾಕಿದೆ. ಸೊ ಮೊದಲಿಗೆ ಈ ರಿಯಾಲಿಟಿ ಶೋ ಏನಪ್ಪ ಅಂತ ಅನ್ಕೊಳ್ತಾ ಇದ್ರು. ಅದಾದ ಮೇಲೆ ಒಬ್ಬ ಮಹಾನಟಿ ಆಗಬೇಕು, ಸಿನಿಮಾದಲ್ಲಿ ನಟಿಸಬೇಕು, ಸೀರಿಯಲಲ್ಲಿ ನಟಿಸಬೇಕು ಅನ್ನೋರಿಗೆ ಒಂದು ದೊಡ್ಡ ಅವಕಾಶವನ್ನು ಜಿ ಕನ್ನಡ ಕಲ್ಪಿಸ್ಕೊಟ್ಟಿತ್ತು. ಸಾಕಷ್ಟು ಒಂದು ಒಳ್ಳೊಳ್ಳೆ ನಟಿಯರು ಈ ಒಂದು ಶೋವಿನ ಮೂಲಕ ಪರಿಚಯ ಆಗ್ತಾರೆ. ಈ ಬಾರಿ ಕೂಡ ವೀಕ್ಷಕರಿಗೆ ಇಷ್ಟ ಆಗುವಂತೆ ನೂತನ ಆಲೋಚನೆಗಳೊಂದಿಗೆ ಬರುವಂಥ ಜಿ ಕನ್ನಡ ವಾಹಿನಿ ಮಹಾನಟಿ ಅನ್ನುವಂಥ ಹೊಸ ರಿಯಾಲಿಟಿ ಶೋವನ್ನು ಪ್ರಸಾರ ಮಾಡಿ ಎಲ್ಲರ ಮನ ಗೆದ್ದಿತ್ತು. ಸ್ನೇಹಿತರೆ, ಈಗಲೂ ಮತ್ತದೇ ಹೊಸ ಆಲೋಚನೆಯನ್ನು ತಂದಿರುವಂಥದ್ದು. ಸರಿಗಮಪ, ಡ್ರಾಮಾ ಜೂನಿಯರ್ಸ್, ಡಾನ್ಸ್ ಶೋ, ಕಾಮಿಡಿ ಶೋಗಳ ಮೂಲಕ ರಾಜ್ಯವನ್ನು ಮೀರಿ ಹೊರ ದೇಶಗಳಿಂದಲೂ ಕೂಡ ಹೊಸ ಪ್ರತಿಭೆಗಳಿಗೆ ಜಿ ಕನ್ನಡ ವಾಹಿನಿ ವೇದಿಕೆ ಆಗಿದೆ. ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ನಟಿಯರು, ಹಾಸ್ಯ ನಟರು, ಬಾಲ ನಟರಾಗಿರ್ಬೋದು ಅಥವಾ ಗಾಯಕರನ್ನು ಪರಿಚಯಿಸಿದೆ. ಅವಕಾಶ ವಂಚಿತರಾಗಿರುವಂಥ ಪ್ರತಿಭಾವಂತರಿಗೆ ಈ ಒಂದು ವೇದಿಕೆ ಭವಿಷ್ಯವನ್ನು ಕಲ್ಪಿಸಿಕೊಡೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಒಂದಷ್ಟು ಜನರಿಗೆ ವೇದಿಕೆ ಸಿಕ್ಕಿದೆ, ಅವಕಾಶ ಕೂಡ ಸಿಕ್ಕಿದೆ. ಒಂದಷ್ಟು ಜನ ಈಗಲೂ ಕೂಡ ಜಿ ಕನ್ನಡದ ಮೇಲೆ ಆರೋಪವನ್ನೇ ಮಾಡ್ತಾ ಇದ್ದಾರೆ. ಸೊ ದುಡ್ಡಿದ್ದವರಿಗೆ ಆಡಿಷನಲ್ಲಿ ಆಯ್ಕೆ ಮಾಡ್ತಾರೆ, ಅಥವಾ ಸ್ವಲ್ಪ ಚೆನ್ನಾಗಿ ಮಾತಾಡೋರು, ನೋಡೋದಕ್ಕೆ ಚೆನ್ನಾಗಿರಬೇಕು, ಅಥವಾ ದುಡ್ಡನ್ನು ಡಿಮಾಂಡ್ ಮಾಡ್ತಾರೆ. ಈ ರೀತಿಯಾಗಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳಾಗಿರ್ಬೋದು, ಪೋಸ್ಟ್ಗಳು ವೈರಲ್ ಆಗ್ತಾನೆ ಇತ್ತು. ಸೊ ಹುಡುಗರು ಅಂತ ಬಂದಾಗ ದುಡ್ಡನ್ನು ಡಿಮಾಂಡ್ ಮಾಡ್ತಾರೆ. ಸೊ ಇಲ್ಲ ಅಂತಂದರೆ ಅವ್ರು ಹೇಳ್ದಂಗೆ ನಾವು ಯಾವ ರೀತಿಯಾಗಿರಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೋಡೋದಕ್ಕೆ ಚೆನ್ನಾಗಿರಬೇಕು. ಅದೇ ಹುಡುಗಿಯರಿಗಾದರೆ ಬೇರೆ ರೀತಿ. ಸೊ ಮಾತಾಡಬೇಕು, ಅವರು ಎಂಟರ್ಟೈನ್ಮೆಂಟ್ ಕೊಡಬೇಕು, ನೋಡೋದಕ್ಕೆ ಮುದ್ದಾಗಿರಬೇಕು, ಸ್ಟೈಲಿಶ್ ಆಗಿದ್ರೆ ಅವರನ್ನು ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ಹಳ್ಳಿ ಹುಡುಗರಿಗಾಗಿರ್ಬೋದು, ಹಳ್ಳಿ ಹುಡುಗಿಯರಿಗಾಗಿರ್ಬೋದು, ಅವರಿಗೆಲ್ಲ ಅವಕಾಶ ಇಲ್ಲ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಲದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಲೂ ಕೂಡ ಅದು ಚರ್ಚೆ ಆಗಿರುವಂಥದ್ದು. ಇದೀಗ ಮತ್ತೆ ಮಹಾನಟಿ ಸೀಸನ್ ಆರಂಭಿಸೋ ಬಗ್ಗೆ ಜಿ ಕನ್ನಡ ವಾಹಿನಿಯ ಮಾಹಿತಿ ನೀಡಿದೆ. ಸ್ನೇಹಿತರೆ, ಹೌದು, ಪ್ರತಿಭಾವಂತ ನಟಿಯರನ್ನು ಕರ್ನಾಟಕದ ಮಹಾನಟಿಯರನ್ನಾಗಿ ಮಾಡೋಕೆ ಮತ್ತೊಮ್ಮೆ ಬರ್ತಿದೆ ಮಹಾನಟಿ ಸೀಸನ್ 2 ಶೀಘ್ರದಲ್ಲೇ ಆರಂಭವಾಗಲಿದೆ ಅಂತ ಜಿ ಕನ್ನಡ ವಾಹಿನಿ ಪ್ರೋಮೋವೊಂದನ್ನು ಹರಿಬಿಟ್ಟಿದೆ. ಸ್ನೇಹಿತರೆ, ಸಾಮಾನ್ಯರು ಕೂಡ ನಾಯಕಿ ಆಗೋದಕ್ಕೆ ಇಚ್ಛಿಸಿದ್ರೆ ಮಹಾನಟಿ ರಿಯಾಲಿಟಿ ಶೋಗೆ ಆಡಿಷನ್ ನೀಡ್ಬೋದು. ಆದರೆ ಆಡಿಷನ್ ಯಾವಾಗ ಇರುತ್ತೆ ಅನ್ನೋದರ ಬಗ್ಗೆ ನಿಮಗೊಂದು ಗೊಂದಲ ಇರ್ಬೋದು. ಸ್ನೇಹಿತರೆ, ಕಳೆದ ಬಾರಿ ಆಡಿಷನ್ ಮಾಡಿ ರಿಯಾಲಿಟಿ ಶೋಗೆ 16 ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಾಗಿತ್ತು. ನಟಿಸೋದಕ್ಕೆ ಬಯಸುವವರಿಗೆ ಜಿ ಕನ್ನಡ ಅದ್ಭುತ ವೇದಿಕೆಯೊಂದನ್ನು ನೀಡಿದೆ. ಅದುವೇ ಮಹಾನಟಿ ಆಡಿಷನ್. ಶೋಗೆ ಮೊದಲೇ ಹೇಳಿದಂತೆ ರಾಜ್ಯಾದ್ಯಂತ ಆಡಿಷನ್ ನಡೆಯುತ್ತೆ. ಆದರೆ ಫೈನಲ್ ರೌಂಡ್ನಲ್ಲಿ ಮಾತ್ರ ಬೆಂಗಳೂರು, ಶಿವಮೊಗ್ಗದ ತೀರ್ಥಹಳ್ಳಿ, ಶಿರಸಿ, ಚಿತ್ರದುರ್ಗ, ಮಂಗಳೂರು, ಮೈಸೂರು, ಚಿಕ್ಕಮಗಳೂರಿನ ತರೀಕೆರೆ, ದಾವಣಗೆರೆಯ ಹೊನ್ನಾಳಿ, ರಾಜಸ್ಥಾನದಿಂದ ಬಂದಂಥ ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿತ್ತು. ಸ್ನೇಹಿತರೆ, ಈ ಬಾರಿ ಕೂಡ ಅದೇ ರೀತಿಯಾಗಿ ಆಗುತ್ತೆ. ಸೊ ಮಾರ್ಚ್ ಎಂಡ್ ಆಗೋದ್ರ ಒಳಗೆ ಆಡಿಷನ್ ಶುರುವಾಗುತ್ತೆ. ಸೊ ಕರ್ನಾಟಕದ ಮೂಲೆಯಲ್ಲೂ ಕೂಡ ಆಡಿಷನ್ ನಡೆಯುತ್ತೆ. ಸ್ನೇಹಿತರೆ, ಸೊ ಜಿ ಕನ್ನಡ ಮಹಾನಟಿ ರಿಯಾಲಿಟಿ ಶೋ ಶುರುವಾಗ ಒಳ್ಳೆ ಮನೋರಂಜನೆ ನೀಡಿತ್ತು. ವಿಭಿನ್ನವಾದಂಥ ರೀತಿಯಲ್ಲಿ ಕಂಟೆಂಟ್ಗಳನ್ನು ನೀಡೋ ಮೂಲಕ ವೀಕ್ಷಕರಿಗೆ ಖುಷಿ ಕೊಟ್ಟಿತ್ತು. 13 ವಾರಗಳನ್ನು ಪೂರೈಸಿದಂಥ ಈ ಶೋನಲ್ಲಿ ಸ್ಪರ್ಧಿಗಳು ಜಡ್ಜಸ್ ನೀಡಿದಂಥ ಟಾಸ್ಕ್ಗಳನ್ನು ಅಚ್ಚುಕಟ್ಟಾಗಿ ಆಟವನ್ನು ಆಡಬೇಕಾಗತ್ತೆ. ಫಿನಾಲಿಯಲ್ಲಿ ವಿನ್ನರ್ ಕಿರೀಟ ಪ್ರಿಯಾಂಕಾ ಆಚಾರ್ ಮುಡಿಗೇರಿತ್ತು. 15 ಲಕ್ಷ ಮೌಲ್ಯದ ಪ್ಯೂರ್ ಚಿನ್ನದ ಕಿರೀಟವನ್ನು ಪ್ರಿಯಾಂಕಾ ಮುಡಿಗೇರಿಸ್ಕೊಂಡಿದ್ರು. ಸೊ ಇದು ಮೊದಲ ಸೀಸನ್ನ ವಿನ್ನರ್. ಇದರ ಜೊತೆಗೆ ರನ್ನರಪ್ ಆಗಿ 10 ಲಕ್ಷ ಬಹುಮಾನವನ್ನು ಧನ್ಯಶ್ರೀ ಪಡೆದಿದ್ರು. ಸ್ನೇಹಿತರೆ, ಸೊ ಇವರಿಬ್ರಿಗೂ ಕೂಡ ಸಿನಿಮಾದಲ್ಲಿ ಅವಕಾಶ ಕೂಡ ಸಿಗುತ್ತೆ ಅಂತ ಹೇಳಲಾಗಿತ್ತು. ಸೊ ಇವರಿಗೆ
ಪ್ರಿಯಾಂಕಾಗೆ ಸಿನಿಮಾದಲ್ಲಿ ಆಲ್ರೆಡಿ ಅವಕಾಶ ಸಿಕ್ಕಿತ್ತು ಅನ್ನುವಂಥದ್ದು ಕೂಡ ವೈರಲ್ ಆಗಿತ್ತು. ಸೊ ಗಗನ ಕೂಡ ಅದೇ ರೀತಿಯಾಗಿ ಬಂದಿದ್ದು. ಸೊ ಇವರಿಬ್ಬರು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಅಂತಂದ್ರೂ ಕೂಡ ಗಗನಾಗೆ ಒಂದೊಳ್ಳೆ ವೇದಿಕೆ ಅಂತೂ ಸಿಕ್ಕಿರುವಂಥದ್ದಂತೂ ಕನ್ಫರ್ಮ್. ಜೀ ಕನ್ನಡದ ಪ್ರತಿಯೊಂದು ರಿಯಾಲಿಟಿ ಶೋನಲ್ಲೂ ಕೂಡ ಗಗನ ಇದ್ದೇ ಇರ್ತಾರೆ. ಸೊ ಇಷ್ಟೇ ಅಲ್ಲದೆ ಉಳಿದವರಿಗೆ ತಮ್ಮ ನಟನಾ ಕೌಶಲ್ಯದಿಂದಲೇ ಅವಕಾಶಗಳನ್ನು ಪಡಿತಾರೆ. ಅಂದರೆ ವಿನ್ನರ್ ರನ್ನರ್ ಮಾತ್ರ ಅಲ್ಲ, ಉಳಿದವ್ರಿಗೂ ಕೂಡ ಸೀರಿಯಲಲ್ಲಿ ಚಾನ್ಸಸ್ ಸಿಗುತ್ತೆ. ಕೆಲವರು ಇಂದಿಗೂ ಕೂಡ ಕನ್ನಡ ವಾಹಿನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏಳುಮಲೆಯ ಮಡಿಲಲ್ಲಿ ಎದೆ ನಡುಗಿಸಿದ ಪ್ರೇಮ ಕಥೆಯ ಟ್ಯಾಗ್ಲೈನ್ ಇರುವಂತಹ ಹೆಸರಿಡದ ಚಿತ್ರಕ್ಕೆ ಪ್ರಿಯಾಂಕಾ ಆಚಾರ್ ಅವರು ನಾಯಕಿಯಾಗಿದ್ದಾರೆ. ಇದೀಗ ಮಹಾನಟಿ ಸೀಸನ್ 2 ಆರಂಭ ಆಗೋದು ಪಕ್ಕ ಆಗಿದೆ. ಈ ಹೊಸ ರಿಯಾಲಿಟಿ ಶೋನಲ್ಲಿ ಆಡಿಷನ್ ನೀಡೋದಕ್ಕೆ ಈಗಾಗಲೇ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಆಡಿಷನ್ ಬರ್ತಾ ಇದೆ. ಮಾರ್ಚ್ ಎಂಡ್ ಒಳಗೆ ಆಡಿಷನ್ ಶುರು ಆಗುತ್ತೆ. ಸೊ ಯಾರ್ಯಾರಿಗೆ ಮಹಾನಟಿ ಆಗಬೇಕು ಅನ್ನುವಂಥದ್ದಿದೆಯೋ ಅವರಿಗೆ ಖಂಡಿತ ಈ ಒಂದು ವಿಡಿಯೋನ ಶೇರ್ ಮಾಡಿ ರೆಡಿ ಆಗೋದಕ್ಕೆ ಹೇಳಿ. ಸೊ ನಿಮ್ಮ ಅಭಿಪ್ರಾಯ ಏನು? ಈ ರೀತಿಯಾದಂಥ ರಿಯಾಲಿಟಿ ಶೋನಲ್ಲಿ ನಿಜವಾದ ಪ್ರತಿಭೆಗೆ ಅವಕಾಶ ಸಿಗುತ್ತಾ, ಅಥವಾ ಅವಕಾಶವನ್ನು ಯಾವ ರೀತಿಯಾಗಿ ಅವ್ರು ಬಳಸ್ಕೊಳ್ಬೇಕಾಗತ್ತೆ? ಒಂದು ಆಡಿಷನ್ಗೆ ಆಯ್ಕೆ ಆಗಬೇಕು ಅಂತಂದರೆ ಏನೆಲ್ಲ ಕ್ವಾಲಿಟೀಸ್ನ ಚೆಕ್ ಮಾಡ್ತಾರೆ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.